ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಯಾವಾಗ ಎರಡು ವಿದ್ಯಾರ್ಥಿಗಳಿಗೆ ಸೇಮ್ ಮಾರ್ಕ್ಸ್ ಬಂದಿರ್ತದೆ ಆಗ ರ್ಯಾಂಕನ್ನು ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋದೊಂದು ನಾಲೆಜ್ ನಿಮಗಿರಲಿ. ಯಾಕಂದರೆ ನಿಮಗೂ ಕೂಡ ಡೌಟ್ ಬರಬಾರ್ದು, ಹೌದಾ? ಸೊ ನಿಮಗೆ ಒಂದು ರ್ಯಾಂಕ್ ಅಲಾಟ್ ಆಗಿದೆ, ಸೊ ನಿಮ್ಮ ಫ್ರೆಂಡಿಗೂ ಕೂಡ ಸೇಮ್ ಮಾರ್ಕ್ಸ್ ಬಂದಿರ್ಬೋದು, ಅವನಿಗೂ ಕೂಡ ಸೇಮ್ ರ್ಯಾಂಕ್ ಅಲಾಟ್ ಆಗಿರೋದಿಲ್ಲ, ಬೇರೆ ರ್ಯಾಂಕ್ ಅಲಾಟ್ ಆಗಿರುತ್ತೆ, ನಿಮ್ಗಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಸೊ ಹೇಗೆ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಒಂದು ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊನ್ನೆ NMC ಅವರು ಒಂದು ರೆಗ್ಯುಲೇಷನನ್ನು ಪಾಸ್ ಮಾಡಿದರು, ನೋಟಿಫಿಕೇಷನ್ನ ಕೊಟ್ಟಿದ್ರು, ಹೌದಾ? ಸೊ ಅದರಲ್ಲಿ ಏನಂತ ಹೇಳಿದರು ಅಂತಂದರೆ, ಈ ರೀತಿ ಟೈ ಬ್ರೇಕಿಂಗ್ ರೂಲ್ಸನ್ನು ಸ್ವಲ್ಪ ಚೇಂಜ್ ಮಾಡಿದರು. ಸೊ ಟೈ ಬ್ರೇಕಿಂಗ್ ರೂಲ್ಸಲ್ಲಿ ಮೊದಲು ಫಿಸಿಕ್ಸ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಅಂದರೆ ಆ ಒಂದಷ್ಟು ರೂಲ್ಸ್ಗಳು ಏನಿದೆ ಅದು ಮುಂದಿನ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳಿದ ಹಾಗಿದೆ ಅಷ್ಟೇ. ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ 2023 ನೀಟ್ ಎಕ್ಸಾಮಿನೇಷನಲ್ಲಿ ಕ್ಯಾಂಡಿಡೇಟ್ ಅಪ್ಟೇನಿಂಗ್ ಹೈಯರ್ ಮಾರ್ಕ್ಸ್ ಆರ್ ಪರ್ಸಂಟೈಲ್ ಸ್ಕೋರ್ ಇನ್ ಬಯಾಲಜಿ, ಬಾಟ್ನಿ ಆ್ಯಂಡ್ ಜಿಯಾಲಜಿ ಇನ್ ದ ಟೆಸ್ಟ್ ಅದನ್ನು ಕನ್ಸಿಡರ್ ಮಾಡಿದ್ದಾರೆ ಸೇಮ್ ಮಾರ್ಕ್ಸ್ ಬಂದಾಗ. ಫಾಲೋಡ್ ಬೈ ಅದು ಕೂಡ ಸೇಮ್ ಇದ್ದರೆ ಕ್ಯಾಂಡಿಡೇಟ್ಸ್ ಅಪ್ಟೇನಿಂಗ್ ಹೈಯರ್ ಮಾರ್ಕ್ಸ್ ಪರ್ಸಂಟೈಲ್ ಸ್ಕೋರ್ ಇನ್ ದ ಕೆಮಿಸ್ಟ್ರಿ ಇನ್ ದ ಟೆಸ್ಟ್ ಕನ್ಸಿಡರ್ ಮಾಡಿದ್ದಾರೆ, ಅದು ಕೂಡ ಸೇಮ್ ಇದ್ದರೆ. ಸೊ ಫಿಸಿಕ್ಸನ್ನು ಕನ್ಸಿಡರ್ ಮಾಡಿದ್ದಾರೆ, ಅದು ಕೂಡ ಸೇಮ್ ಇದ್ದರೆ ಕ್ಯಾಂಡಿಡೇಟ್ ವಿತ್ ಲೆಸ್ ಪ್ರಪೋರ್ಷನ್ ಆಫ್ ದ ನಂಬರ್ ಆಫ್ ಅಟೆಂಪ್ಟೆಡ್ ಇನ್ಕರೆಕ್ಟ್ ಆನ್ಸರ್ಸ್ ಆ್ಯಂಡ್ ಕರೆಕ್ಟ್ ಆನ್ಸರ್ಸ್ ಇನ್ ಆಲ್ ದ ಸಬ್ಜೆಕ್ಟ್ಸ್ ಇನ್ ದ ಟೆಸ್ಟ್ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಅದು ಕೂಡ ಸೇಮ್ ಇದ್ದರೆ ಲೆಸ್ ಪ್ರಪೋರ್ಷನ್ ಆಫ್ ನಂಬರ್ ಆಫ್ ಅಟೆಂಪ್ಟೆಡ್ ಇನ್ಕರೆಕ್ಟ್ ಆನ್ಸರ್ಸ್ ಆ್ಯಂಡ್ ಕರೆಕ್ಟ್ ಆನ್ಸರ್ಸ್ ಇನ್ ಬಯಾಲಜಿ, ಬಾಟ್ನಿ ಆ್ಯಂಡ್ ಜಿಯಾಲಜಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅದು ಕರೆಕ್ಟ್ ಇದ್ದರೆ ಇನ್ಕರೆಕ್ಟ್ ಆನ್ಸರ್ಸ್ ಇನ್ ಕೆಮಿಸ್ಟ್ರಿ ಕನ್ಸಿಡರ್ ಮಾಡ್ತಾರೆ. ಅದಾದಮೇಲೆ ಫಿಸಿಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಕರೆಕ್ಟ್ ಇರೋದಕ್ಕಂತೂ ಸಾಧ್ಯ ಇಲ್ಲ. ಇದಿಷ್ಟು ಕೂಡ ಕರೆಕ್ಟ್ ಇದ್ದರೆ ಮೇ ಬಿ ಸಾಫ್ಟ್ವೇರ್ ಕಡೆಯಿಂದ ಅಂದರೆ ಕಂಪ್ಯೂಟರಿಂದ ಲಾಟ್ಸನ್ನು ಆರಿಸ್ತಾರೆ. ಸೊ ಇದು ಟೈ ಬ್ರೇಕಿಂಗ್ ರೂಲ್ಸ್ ಅನ್ನೋದು ಗೊತ್ತಿರಲಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.